ಹಾಯ್ ಹಲೋ ನಮಸ್ಕಾರ. ಸಂವಿಧಾನ ಮತ್ತು ಭೌಗೋಳಿಕ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 40 ಅಂದರೆ 20 ಪ್ರಶ್ನೆಗಳ ಒಂದು ಗುಚ್ಛವನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಅದಕ್ಕೆ ಅತ್ಯುಪಯುಕ್ತವಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ನಾನು ಕೊಟ್ಟಿರುವಂಥದ್ದು ಈ ಹಿಂದೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ, ಆದರೆ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಂಕ್ಷಿಪ್ತ ವಿವರಣೆನೂ ಕೂಡ ನಾನು ನಿಮಗೆ ಇಲ್ಲಿ ಒದಗಿಸಿದ್ದೇನೆ. ಸೊ ಆಲ್ ದ ಬೆಸ್ಟ್. ಕಸ್ತೂರಿ ರಂಗನ್ ಸಮಿತಿ ಪಶ್ಚಿಮ ಘಟ್ಟಗಳ ಎಷ್ಟು ಶೇಕಡಾ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲು ಶಿಫಾರಸು ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶೇಕಡಾ 37. ಪಶ್ಚಿಮ ಘಟ್ಟಗಳು ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು ಮತ್ತು ಕೇರಳ ಈ 6 ರಾಜ್ಯಗಳಲ್ಲಿ ವ್ಯಾಪಿಸಿವೆ. ಪಶ್ಚಿಮ ಘಟ್ಟಗಳಲ್ಲಿನ ಸ್ಥಿತಿಗತಿಗಳನ್ನು ಅಧ್ಯಯನ ನಡೆಸಿದ ಕಸ್ತೂರಿ ರಂಗನ್ ಸಮಿತಿ ಶೇಕಡಾ 37ರಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯವೆಂದು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಪರಿಸರ ಸೂಕ್ಷ್ಮ ವಲಯದಲ್ಲಿನ 60,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳುವಂತಿಲ್ಲವೆಂದು ಶಿಫಾರಸು ಮಾಡಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ರಾಮ್ಸರ್ ಸಂರಕ್ಷಣಾ ಒಪ್ಪಂದದ ಮಾನದಂಡಗಳನ್ವಯ ಲೋನಾರ್ ಸರೋವರ ಪ್ರದೇಶ ಅಂತಾರಾಷ್ಟ್ರೀಯ ಮಹತ್ವದ ಚೌಗು ಭೂಮಿ ವೆಟ್ಲ್ಯಾಂಡ್ ಎನಿಸಿದೆ. ಲೋನಾರ್ ಸರೋವರ ಯಾವ ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ. ದಕ್ಕನ್ ಪ್ರಸ್ಥಭೂಮಿಯ ವ್ಯಾಪ್ತಿಗೆ ಲೋನಾರ್ ಸರೋವರ ಕಂಡುಬರುತ್ತದೆ. ಭೂವೈಜ್ಞಾನಿಕ ಮಹತ್ವ ಪಡೆದಿರುವ ಇದು ಉಪ್ಪು ನೀರಿನ ಸರೋವರ. ಸುತ್ತಲೂ ಕಪ್ಪು ಬಣ್ಣದ ಬೆಸಾಲ್ಟ್ ಶಿಲೆಯ ದಿಮ್ಮಿಗಳಿಂದ ರಚಿತವಾದ ಅಂಚು ಮತ್ತು ತಳದಲ್ಲಿ ಹೆಚ್ಚು ಆಳವಿಲ್ಲದ ಉಪ್ಪು ನೀರಿನ ಹರಿವು ಇದೆ. ಈ ನೀರಿನಲ್ಲಿರುವ ಮುಖ್ಯ ಲವಣ ಸೋಡಿಯಂ ಕಾರ್ಬೊನೇಟ್. ಇದರ ಜೊತೆಗೆ ಸೋಡಿಯಂ ಕ್ಲೋರೈಡ್ ಅಥವಾ ಸಾಮಾನ್ಯ ಉಪ್ಪು ಕೂಡ ಸ್ವಲ್ಪ ಬೆರೆತುಕೊಂಡಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ವಾಮ್ಕೋ ಚಂಡಮಾರುತದಿಂದಾಗಿ ಹಾನಿಗೊಳಗಾದ ದೇಶಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಎ, ವಿಯೆಟ್ನಾಂ ಮತ್ತು ಫಿಲಿಪೀನ್ಸ್. ವಾಮ್ಕೋ ಚಂಡಮಾರುತ ನವೆಂಬರ್ನಲ್ಲಿ ವಿಯೆಟ್ನಾಂ ಮತ್ತು ಫಿಲಿಪೀನ್ಸ್ ದೇಶಗಳಲ್ಲಿ ದೊಡ್ಡ ಪ್ರಮಾಣದ ಹಾನಿಯನ್ನು ಉಂಟುಮಾಡಿತು. ಪ್ರತಿ ಗಂಟೆಗೆ 100ಕ್ಕೂ ಹೆಚ್ಚು ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ಗಿದ ಚಂಡಮಾರುತ ವಿಯೆಟ್ನಾಂನಲ್ಲಿ ಕನಿಷ್ಠ 160 ಜನರನ್ನು ಬಲಿ ಪಡೆಯಿತು. ಫಿಲಿಪೀನ್ಸ್ನಲ್ಲಿ 50ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಜಾಗತಿಕ ಮಹತ್ವದ ರಾಮ್ಸರ್ ಜೌಗು ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ಕೀತಮ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ. ಕೀತಮ್ ಸರೋವರ ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ. ಇದಕ್ಕೆ ಸೂರ್ ಎಂಬ ಹೆಸರಿದೆ. ಈ ಸರೋವರದಲ್ಲಿ 100ಕ್ಕೂ ಅಧಿಕ ಪ್ರಭೇದಗಳ ವಲಸೆ ಹಕ್ಕಿಗಳು ಸಂರಕ್ಷಣೆ ಪಡೆದಿವೆ. ಆಗ್ರಾ ಕಾಲುವೆಯಿಂದ ಸರೋವರ ನೀರು ಪಡೆಯುತ್ತಿದೆ. ಯಮುನಾ ನದಿ ನೀರನ್ನು ಬಳಸಿಕೊಂಡು ಓಕ್ಲಾ ಬ್ಯಾರೇಜ್ ನಿರ್ಮಿಸಲಾಗಿದ್ದು ಇಲ್ಲಿಂದ ಆಗ್ರಾ ಕಾಲುವೆಗೆ ನೀರು ಪೂರೈಕೆಯಾಗುತ್ತಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ದೇಶ ಟೈಫೂನ್ ರ್ಯಾಲಿ ಅಥವಾ ಗೋನಿಯಿಂದ ತತ್ತರಿಸಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, ಪೋರ್ಚುಗಲ್. ಇತ್ತೀಚೆಗೆ ವಾಯುವ್ಯ ಪೆಸಿಫಿಕ್ ಸಾಗರದಲ್ಲಿ ಸೃಷ್ಟಿಯಾದ ಟೈಫೂನ್ ರಾಲಿ ಅಥವಾ ಗೋನಿ ಫಿಲಿಪೀನ್ಸ್ನಲ್ಲಿ ಭಾರೀ ಮಳೆ ಮತ್ತು ಬಿರುಗಾಳಿಯನ್ನು ಸೃಷ್ಟಿಸಿತು. ವಾಯುವ್ಯ ಪೆಸಿಫಿಕ್ ಸಾಗರದಲ್ಲಿ ಸೃಷ್ಟಿಯಾಗುವ ಸೈಕ್ಲೋನ್ಗಳಿಗೆ ಟೈಫೂನ್ಗಳೆಂದು ಹೆಸರು. ಅಟ್ಲಾಂಟಿಕ್ ಸಾಗರ ಅಥವಾ ಪೂರ್ವ ಪೆಸಿಫಿಕ್ ಸಾಗರದಲ್ಲಿ ಸೃಷ್ಟಿಯಾಗುವ ಟ್ರಾಪಿಕಲ್ ಸೈಕ್ಲೋನ್ಗಳನ್ನು ಹರಿಕೇನ್ಗಳೆಂದು ಕರೆಯುತ್ತಾರೆ. ಪ್ರತಿ ಗಂಟೆಗೆ 215 ಕಿಲೋಮೀಟರ್ನಿಂದ 295 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಈ ಟೈಫೂನ್ ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್ಗಳಲ್ಲಿ ಸಹ ಹಾಯ್ದು ಹೋಯಿತು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ವಿಶ್ವದಲ್ಲಿನ ಅತಿ ಎತ್ತರದ 14 ಪರ್ವತಗಳಲ್ಲಿ 8 ಯಾವ ದೇಶದಲ್ಲಿವೆ? ಸರಿಯಾದ ಉತ್ತರ ಆಪ್ಷನ್ ಎ, ನೇಪಾಳ. ವಿಶ್ವದ 14 ಎತ್ತರದ ಪರ್ವತಗಳ ಪೈಕಿ 8 ನೇಪಾಳದಲ್ಲಿಯೇ ಇವೆ. ಅವುಗಳೆಂದರೆ ಮೌಂಟ್ ಎವರೆಸ್ಟ್, ಕಾಂಚನಜುಂಗಾ, ಲೋತ್ಸೆ, ಮಕಾಲು, ಚೋಒಯು, ಧವಳಗಿರಿ, ಮಾನಸ್ಲು ಮತ್ತು ಅನ್ನಪೂರ್ಣ. ಸೊ ಎ ಇಸ್ ದಿ ರೈಟ್ ಆನ್ಸರ್. ವಿಶ್ವದ ಅತಿ ದೊಡ್ಡ ಪಿಂಕ್ ಡೈಮಂಡ್ ಮೈನ್ ಎಂಬ ಖ್ಯಾತಿ ಪಡೆದಿದ್ದ ಆರ್ಗಿಲೆ ಮೈನ್ ಇತ್ತೀಚೆಗೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಇದು ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಆರ್ಗಿಲೆ ಗಣಿ ವಿಶ್ವದ ಅತಿ ದೊಡ್ಡ ಪಿಂಕ್ ವಜ್ರದ ಗಣಿ ಎನಿಸಿತ್ತು. 1979ರಲ್ಲಿ ಪತ್ತೆಯಾದ ಬಳಿಕ ಆಂಗ್ಲೋ ಆಸ್ಟ್ರೇಲಿಯನ್ ರಿಯೋ ಟಿಂಟೋ ಕಂಪನಿ ಇಲ್ಲಿ ಗಣಿಗಾರಿಕೆ ಆರಂಭಿಸಿತು. ಇದುವರೆಗೆ ಈ ಕಂಪನಿ 865 ದಶಲಕ್ಷ ಕ್ಯಾರೆಟ್ಗೂ ಹೆಚ್ಚಿನ ಪಿಂಕ್ ವಜ್ರ ಹೊರತೆಗೆದಿತ್ತು. ಆರ್ಗಲಿ ಗಣಿಯಲ್ಲಿ ವಜ್ರಗಳು ಬರಿದಾಗಿರುವುದರಿಂದ ಈ ಗಣಿಯನ್ನು ಶಾಶ್ವತವಾಗಿ ಮುಚ್ಚುತ್ತಿರುವಾಗಿ ರಿಯೋ ಟಿಂಟೋ ಕಂಪನಿ ಸ್ಪಷ್ಟಪಡಿಸಿದೆ. ಸೊ
ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಏಜಿಯನ್ ಸಮುದ್ರ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಕೆಳಗಿನವುಗಳಲ್ಲಿ ಯಾವ ದೇಶ ಈ ಸಮುದ್ರದ ವ್ಯಾಪ್ತಿಗೆ ಒಳಪಡುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ವೆನೆಜುವೆಲಾ. ಏಜಿಯನ್ ದ್ವೀಪಗಳು ಏಜಿಯನ್ ಸಮುದ್ರ ತೀರದಲ್ಲಿವೆ. ಸಮುದ್ರದ ಹತ್ತಿರ ನವೆಂಬರ್ನಲ್ಲಿ ತೀವ್ರ ಸ್ವರೂಪದ ಭೂಕಂಪ ಸಂಭವಿಸಿತು. ಗ್ರೀಸ್ ಮತ್ತು ಟರ್ಕಿಗಳಲ್ಲಿ ಜನ ಸಾವನ್ನಪ್ಪಿ ಹೆಚ್ಚಿನ ಆಸ್ತಿಪಾಸ್ತಿ ನಾಶಗೊಳಗಾಯಿತು. ಈ ಭೂಕಂಪದ 6.7 ರಿಕ್ಟರ್ ಪ್ರಮಾಣದಷ್ಟಿತ್ತು. ಏಜಿಯನ್ ಸಮುದ್ರದ ವ್ಯಾಪ್ತಿಗೊಳಪಡುವ ದೇಶಗಳೆಂದರೆ ಗ್ರೀಸ್, ಟರ್ಕಿ, ನಾರ್ತ್ ಮ್ಯಾಸಿಡೋನಿಯಾ, ಸರ್ಬಿಯಾ ಮತ್ತು ಬಲ್ಗೇರಿಯಾ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ WWF 2050ರ ವೇಳೆಗೆ ನೀರಿನ ಗಂಭೀರ ಸಮಸ್ಯೆ ಎದುರಿಸಲಿರುವ 100 ನಗರಗಳ ಪಟ್ಟಿ ಬಿಡುಗಡೆ ಮಾಡಿತು. ಈ ವರದಿಯಂತೆ ಭಾರತದ ಯಾವ 4 ನಗರಗಳು ತೀವ್ರ ಸ್ವರೂಪದ ಅಪಾಯ ಎದುರಿಸಲಿವೆ? ಸರಿಯಾದ ಉತ್ತರ ಆಪ್ಷನ್ ಎ ಜೈಪುರ, ಇಂದೋರ್, ಥಾನೆ, ವಡೋದರ. WWF ಇದೊಂದು ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆ. 1961ರಲ್ಲಿ ಸ್ಥಾಪನೆಯಾಯಿತು. ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಗ್ಲಾಂಡ್ ನಗರದಲ್ಲಿದೆ. WWF ಭಾರತದಲ್ಲಿ ನೀರಿನ ಸಮಸ್ಯೆ ಎದುರಿಸಲಿರುವ 30 ನಗರಗಳನ್ನು ಹೆಸರಿಸಿದೆ. ಕೆಲವೊಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜೈಪುರ್, ಇಂದೋರ್, ಥಾನೆ, ವಡೋದರ, ಶ್ರೀನಗರ, ರಾಜ್ಕೋಟ್, ನಾಸಿಕ್, ವಿಶಾಖಪಟ್ಟಣ, ಸೂರತ್, ದೆಹಲಿ, ಜಬಲ್ಪುರ, ಮುಂಬೈ ಹಾಗೆ ಇತ್ಯಾದಿ 30 ನಗರಗಳು ಇವೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಯಾವ ಭೌಗೋಳಿಕ ವಲಯ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿದೆ ಎಂಬುದು ಅಧ್ಯಯನದಿಂದ ತಿಳಿದು ಬಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ ಬಯಲು ಪ್ರದೇಶ. ಮುಂಬೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಮತ್ತು ಅಮೆರಿಕದ ಕೊಲರಾಡೋ ಸ್ಟೇಟ್ ಯೂನಿವರ್ಸಿಟಿ ಜಂಟಿಯಾಗಿ ನಡೆಸಿದ ಅಧ್ಯಯನದಂತೆ ದೇಶದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ವಾಯುಮಾಲಿನ್ಯ ಪ್ರಮಾಣದಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಗಂಗಾ ನದಿ ಬಯಲಿನ ಪ್ರತಿ ಕ್ಯೂಬಿಕ್ ಮೀಟರ್ ಪ್ರದೇಶದಲ್ಲಿ ಗಾಳಿಯಲ್ಲಿನ 2.5 PM ಕಣಗಳು 100 ಮೈಕ್ರೋಗ್ರಾಂಗಳಿಗಿಂತ ಹೆಚ್ಚಿವೆ. ಇತರ 5 ವಲಯಗಳಲ್ಲಿ ಅಪಾಯಕಾರಿ ಕಣಗಳ ಪ್ರಮಾಣ 55 ರಿಂದ 99 ಮೈಕ್ರೋಗ್ರಾಂಗಳಷ್ಟು ಇದೆ. ನಿಗದಿತ ಗುಣಮಟ್ಟದ ಪ್ರಕಾರ PM 2.5 ಕಣಗಳು 40 ಮೈಕ್ರೋಗ್ರಾಂಗಳಿಗಿಂತ ಹೆಚ್ಚಿರಬಾರದು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನವೆಂಬರ್ನಲ್ಲಿ ಕಾಣಿಸಿಕೊಂಡ ಹರಿಕೇನ್ ಇಟಾ ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಸಾಗರದಲ್ಲಿ ಸಹ ಇದರ ಅಬ್ಬರವಿತ್ತು ಎಂಬಂತಹ ಹೇಳಿಕೆ ಸರಿಯಿಲ್ಲ. ಇನ್ನು ಪೂರ್ವ ಕ್ಯಾರಿಬಿಯನ್ ಸಮುದ್ರದಲ್ಲಿ ಸೃಷ್ಟಿಯಾಯಿತು, ಮಧ್ಯ ಅಮೆರಿಕ ದೇಶಗಳಲ್ಲಿ ಮುನ್ನುಗ್ಗಿ ತದನಂತರ ಪೂರ್ವ ಅಮೆರಿಕದತ್ತ ಸಾಗಿತು. ಇಟಾ ಮತ್ತು ಲೌರಾಗಳು 2020ರಲ್ಲಿನ ತೀವ್ರ ಸ್ವರೂಪದ ಹರಿಕೇನ್ಗಳಾಗಿದ್ದವು. ಈ 3 ಹೇಳಿಕೆಗಳು ಸರಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಟೈಗರ್ ರಿಸರ್ವ್ ಇತ್ತೀಚೆಗೆ ಗ್ಲೋಬಲ್ TX2 ಪುರಸ್ಕಾರಕ್ಕೆ ಆಯ್ಕೆಯಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಪಿಲಿಭಿತ್. ಉತ್ತರ ಪ್ರದೇಶದ ಪಿಲಿಭಿತ್ ಟೈಗರ್ ರಿಸರ್ವ್ 2014ರಿಂದ 2018ರವರೆಗಿನ ಅವಧಿಯಲ್ಲಿ ಹುಲಿಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ವೃದ್ಧಿಸಿದ್ದಕ್ಕಾಗಿ ಗ್ಲೋಬಲ್ TX2 ಪುರಸ್ಕಾರಕ್ಕೆ ಆಯ್ಕೆಯಾಯಿತು. ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ 2010ರಲ್ಲಿ TX2 ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ದೇಶದ ಮೊದಲ ಪಾಚಿ ತೋಟವನ್ನು ಎಲ್ಲಿ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ. ಉತ್ತರಾಖಂಡ ರಾಜ್ಯದ ನೈನಿತಾಲ್ನ ಜಿಲ್ಲೆಯ ಕುಮಾವೋನ್ ಪ್ರದೇಶದ ಕುರ್ಪತಾಲ್ ಹತ್ತಿರ ದೇಶದ ಮೊದಲ ಪಾಚಿ ತೋಟ ನಿರ್ಮಾಣವಾಗಿದೆ. ಇದು 10 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಇದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಮೀನುಗಾರರು ಮತ್ತು ಬೋಟ್ಗಳ ಮಾಹಿತಿಗಾಗಿ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಯಾವ ಆಪ್ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಡಲು. ಉಡುಪಿಯ ಕೃಷ್ಣಪುರ ಹತ್ತಿರದ ಮೂಡುಕುಡುನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮೀನುಗಾರಿಕೆ, ಒಳನಾಡು ಸಾರಿಗೆ, ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅಭಿವೃದ್ಧಿಪಡಿಸಿರುವ ಕಡಲು ಆಪ್ಗೆ ಚಾಲನೆ ನೀಡಿದರು. ಮೀನು ಹಿಡಿಯಲು ಸಮುದ್ರದಾಳಕ್ಕೆ ಹೋಗುವ ಮೀನುಗಾರರು ಮತ್ತು ಬೋಟ್ಗಳ ಕುರಿತು ಈ ಆಪ್ನಲ್ಲಿ ಮಾಹಿತಿಗಳು ಇವೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬಾಂಧವಗಢ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಬಾಂಧವಗಢ ಟೈಗರ್ ರಿಸರ್ವ್ ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಮಿಜೋರಾಂನ ಲಾಡ್ಲುಹೋಮ ಯಾವುದರಿಂದಾಗಿ ಸುದ್ದಿಯಲ್ಲಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ ಮಿಜೋರಾಂ ಶಾಸಕತ್ವದಿಂದ ಅನರ್ಹಗೊಂಡಿದ್ದರಿಂದ. ಸ್ವತಂತ್ರ ಅಭ್ಯರ್ಥಿಯಾಗಿ ಮಿಜೋರಾಂ ವಿಧಾನಸಭೆಗೆ ಚುನಾಯಿತರಾಗಿದ್ದ ಲಾಡ್ಲುಹೋಮ
ಇತ್ತೀಚೆಗೆ ಜೋರಾಮ್ ಪೀಪಲ್ಸ್ ಮೂವ್ಮೆಂಟ್ ಬಣದಲ್ಲಿ ಗುರುತಿಸಿಕೊಂಡು ಆ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರಿಂದ ಮಿಜೋರಾಂ ವಿಧಾನಸಭೆ ಸ್ಪೀಕರ್ ಲಾಲ್ ರಿನಲಿಯಾನಾ ಸೈಲೋ ಇವರನ್ನು ಹುದ್ದೆಯಿಂದ ಅನರ್ಹಗೊಳಿಸಿದರು. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಲಾಡ್ಲುಹೋಮಾ ಅನರ್ಹಗೊಂಡಿದ್ದಾರೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಸರ್ಕಾರದ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ ಎಲ್ಲ ಆನ್ಲೈನ್ ಸುದ್ದಿ ವಿಷಯಗಳು, ವಿಡಿಯೋ ಸ್ಟ್ರೀಮಿಂಗ್, OTT ಪ್ಲಾಟ್ಫಾರ್ಮ್ಗಳನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ತರಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ. ವಿಶ್ವಾಸಾರ್ಹತೆ ಇಲ್ಲದೆ ಸುಳ್ಳು ಸುದ್ದಿ ಪ್ರಸಾರಕ್ಕೆ ಅವಕಾಶ ನೀಡುತ್ತಿರುವ ಆನ್ಲೈನ್ ಪೋರ್ಟಲ್ಗಳಿಗೆ ನಿಯಂತ್ರಣ ಹಾಕುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ವೆಬ್ ಪೋರ್ಟಲ್ಗಳು, OTT ವೇದಿಕೆಗಳು ಮತ್ತು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಂ ಸಾಮಾಜಿಕ ಜಾಲತಾಣಗಳನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ವ್ಯಾಪ್ತಿಗೆ ತರಲಾಗಿದೆ. ಈ ಸಂಬಂಧ ಭಾರತ ಸರ್ಕಾರದ ವ್ಯಾವಹಾರಿಕ ಹಂಚಿಕೆ ನಿಯಮಗಳು 1961ಕ್ಕೆ ತಿದ್ದುಪಡಿ ತರಲಾಗಿದ್ದು, ಇದಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಹಿ ಹಾಕಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. USA ಅಧ್ಯಕ್ಷೀಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ಅಧಿಕಾರಗಳ ವಿಭಜನೆಯ ಸಿದ್ಧಾಂತವನ್ನು ಅನುಸರಿಸುವುದಿಲ್ಲ. 2. 2 ಅವಧಿಗಿಂತ ಹೆಚ್ಚು ಕಾಲ ಯಾವುದೇ ವ್ಯಕ್ತಿಯನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಚೇರಿಗೆ ಆಯ್ಕೆ ಮಾಡಲಾಗುವುದಿಲ್ಲ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೂ ಅಲ್ಲ. ಅಂದರೆ ಎರಡೂ ಹೇಳಿಕೆಗಳು ಕೂಡ ತಪ್ಪು. 1ನೇ ಹೇಳಿಕೆ ತಪ್ಪು. ಅಧಿಕಾರ ವಿಭಜನೆ ಸಿದ್ಧಾಂತವು ಸರ್ಕಾರವನ್ನು ಪ್ರತ್ಯೇಕ ಶಾಖೆಗಳಾಗಿ ವಿಭಜಿಸುವ ಒಂದು ಮಾದರಿಯಾಗಿದ್ದು, ಪ್ರತಿಯೊಂದು ಪ್ರತ್ಯೇಕ ಮತ್ತು ಸ್ವತಂತ್ರ ಅಧಿಕಾರವನ್ನು ಹೊಂದಿದೆ. ಹೇಳಿಕೆ 2 ತಪ್ಪಾಗಿದೆ. 1951ರಲ್ಲಿ ಸಂವಿಧಾನದ 22ನೇ ತಿದ್ದುಪಡಿಯ ಮೂಲಕ ಯುನೈಟೆಡ್ ಸ್ಟೇಟ್ಸ್ ತನ್ನ ಅಧ್ಯಕ್ಷ ಸ್ಥಾನಕ್ಕೆ 2 ಅವಧಿಗಳ ಮಿತಿಯನ್ನು ವಿಧಿಸಿತು. ಉಪಾಧ್ಯಕ್ಷರು, ಪ್ರತಿನಿಧಿಗಳು, ಸೆನೆಟರ್ಗಳಿಗೆ ಯಾವುದೇ ಮಿತಿಗಳಿಲ್ಲ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. 2020ರ ಸಾಮಾಜಿಕ ಭದ್ರತೆ ಸಂಹಿತೆಯ ದ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ಬಳಸುವ ಕೆಲಸದ ಆನ್ಲೈನ್ ಪ್ಲಾಟ್ಫಾರ್ಮ್ ಸಾಂಪ್ರದಾಯಿಕ ಉದ್ಯೋಗದಾತ ಉದ್ಯೋಗಿ ಸಂಬಂಧದೊಳಗಿನ ವ್ಯವಸ್ಥೆಯಾಗಿ ಪ್ಲಾಟ್ಫಾರ್ಮ್ ವರ್ಕ್ ಅನ್ನು ವ್ಯಾಖ್ಯಾನಿಸುತ್ತದೆ. 2. ಇದು ಅಸಂಘಟಿತ ಕಾರ್ಮಿಕರು, ಗಿಗ್ ಕಾರ್ಮಿಕರು ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಗೆ ಸಾಮಾಜಿಕ ಭದ್ರತಾ ನಿಧಿಯನ್ನು ಒದಗಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮಾತ್ರ ಸರಿ. ಹೇಳಿಕೆ 1 ತಪ್ಪಾಗಿದೆ. ಸಾಮಾಜಿಕ ಭದ್ರತೆ ಸಂಹಿತೆ 2020ರ ಪ್ರಕಾರ ಪ್ಲಾಟ್ಫಾರ್ಮ್ ಕೆಲಸ ಎಂದರೆ ಸಾಂಪ್ರದಾಯಿಕ ಉದ್ಯೋಗದಾತ ಉದ್ಯೋಗಿ ಸಂಬಂಧದ ಹೊರಗಿನ ಕೆಲಸದ ವ್ಯವಸ್ಥೆ. ಇದರಲ್ಲಿ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಇತರ ಸಮಸ್ಯೆಗಳನ್ನು ಅಥವಾ ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ನಿರ್ದಿಷ್ಟ ಸೇವೆಗಳನ್ನು ಒದಗಿಸಲು ಇತರ ಸಂಸ್ಥೆಗಳು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಬಳಸುತ್ತಾರೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಭಾಗವಾಗಿದೆ? 1. ಪುರುಷರು ಮತ್ತು ಮಹಿಳೆಯರು ಸಮಾನವಾಗಿ ಜೀವನೋಪಾಯಕ್ಕಾಗಿ ಹಕ್ಕನ್ನು ಹೊಂದಿದ್ದಾರೆ. 2. ಆರ್ಥಿಕ ಅಥವಾ ಇತರ ಅಂಗವೈಕಲ್ಯದ ಕಾರಣ ಯಾವುದೇ ನಾಗರಿಕನಿಗೆ ನ್ಯಾಯ ದೊರಕುವ ಅವಕಾಶಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯವು ಉಚಿತ ಕಾನೂನು ನೆರವು ನೀಡುತ್ತದೆ. ಈ ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿ. ಆರ್ಟಿಕಲ್ 1ನೇದು 39ನೇ ಪ್ರಕಾರ ಇದ್ರೆ 2ನೇದು ಆರ್ಟಿಕಲ್ 39A ಪ್ರಕಾರ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಭಾರತದ ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ರಾಷ್ಟ್ರಪತಿಗಳು. ಸಂವಿಧಾನದ 217 ಉಪವಿಧಿ 1ನೇ ಪ್ರಕಾರ ಭಾರತದ ರಾಷ್ಟ್ರಪತಿಗಳು ಭಾರತದ ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಸಂವಿಧಾನದ 15ನೇ ವಿಧಿಯು ಈ ಕೆಳಗಿನ ಯಾವ ವರ್ಗದ ನಾಗರಿಕರಿಗೆ ವಿಶೇಷ ನಿಬಂಧನೆ ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನು ಮಾಡಲು ಸರ್ಕಾರವನ್ನು ಶಕ್ತಗೊಳಿಸುತ್ತದೆ? 1. ಮಹಿಳೆಯರು ಮತ್ತು ಮಕ್ಕಳು. 2ನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. 3. ಆರ್ಥಿಕವಾಗಿ ದುರ್ಬಲ ವರ್ಗಗಳು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಸೊ ಸಂವಿಧಾನದ 15ನೇ ವಿಧಿಯು ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸಲು ಅವಕಾಶ. ಆರ್ಟಿಕಲ್ 15 ಉಪವಿಧಿ 3, ಆರ್ಟಿಕಲ್ 15 ಉಪವಿಧಿ 4 ಹಾಗೂ ಆರ್ಟಿಕಲ್ 15 ಉಪವಿಧಿ 6A ಇವುಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಪಕ್ಷಾಂತರ ನಿಷೇಧವನ್ನು ಅಳವಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 10ನೇ ಪರಿಚ್ಛೇದ.
ಪರಿಚ್ಛೇದ 10ರ ಅಡಿಯಲ್ಲಿ ಪಕ್ಷಾಂತರದ ಆಧಾರದ ಮೇಲೆ ಅನರ್ಹಗೊಳಿಸುವ ಪ್ರಶ್ನೆಯನ್ನು ನಿರ್ಣಯಿಸುವ ಅಧಿಕಾರವನ್ನು ಸದನದ ಅಧ್ಯಕ್ಷರು ಅಥವಾ ಸ್ಪೀಕರ್ಗೆ ನೀಡಲಾಗಿದೆ ಮತ್ತು ಅವರ ತೀರ್ಮಾನವು ಅಂತಿಮವಾಗಿರುತ್ತದೆ. ಈ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಅನ್ವಯವಾಗುವುದು. ಎ ಇಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ 5ನೇ ಪರಿಚ್ಛೇದ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪರಿಶಿಷ್ಟ ಪ್ರದೇಶ ಹಾಗೂ ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂವಿಧಾನದ 5ನೇ ಪರಿಚ್ಛೇದ ಸಂಬಂಧಿಸಿದೆ. ಸಿ ಇಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA ದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಧಾನಮಂತ್ರಿಗಳು. ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಅಡಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸ್ಥಾಪಿಸಲಾಗಿದೆ. ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರುತ್ತಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇರುತ್ತವೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಯಾವುದು ಕನಿಷ್ಠ ಬೆಂಬಲ ಸಪೋರ್ಟ್ ಪ್ರೈಸ್ ಅನ್ನು ನಿಗದಿಪಡಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹಣಕಾಸು ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಕ್ಯಾಬಿನೆಟ್ ಕಮಿಟಿ ಎಕನಾಮಿಕ್ ಅಫೇರ್ಸ್. ಹಣಕಾಸು ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು MSPಯನ್ನು ಘೋಷಿಸುತ್ತದೆ. ಪ್ರತಿ ಋತುಮಾನಕ್ಕೆ ನಿರ್ದಿಷ್ಟ ಬೆಳೆಗಳಿಗೆ ಸರ್ಕಾರ ನಿಗದಿಪಡಿಸುತ್ತದೆ. ಮಾರುಕಟ್ಟೆ ಬೆಲೆಯು MSPಗಿಂತ ಕಡಿಮೆ ಹೋದಾಗ ಸರ್ಕಾರ ಖರೀದಿ ಸಂಸ್ಥೆಗಳು ರೈತರಿಂದ MSP ದರದಲ್ಲಿ ಖರೀದಿಸುತ್ತವೆ. ಇಲ್ಲವಾದರೆ ಮಾರುಕಟ್ಟೆ ಬೆಲೆಯಲ್ಲಿ ರೈತರು ದವಸ ಧಾನ್ಯಗಳನ್ನು ಮಾರಿಕೊಳ್ಳುತ್ತಾರೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಕ್ಷಮಾದಾನ ಅಧಿಕಾರ ಹೊಂದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, 72ನೇ ವಿಧಿ. ವಿಧಿ 72ರ ಅಡಿಯಲ್ಲಿ ಯಾವುದೇ ಅಪರಾಧಕ್ಕೆ ಶಿಕ್ಷೆಗೊಳಗಾದ ಯಾವುದೇ ವ್ಯಕ್ತಿಯ ಶಿಕ್ಷೆಯನ್ನು ಕ್ಷಮಿಸಲು, ಹಿಂಪಡೆಯಲು, ತಡೆ ನೀಡಲು ಅಥವಾ ಅಮಾನತುಗೊಳಿಸಲು ರಾಷ್ಟ್ರಪತಿಗೆ ಅಧಿಕಾರವಿದೆ ಎಂದು ಹೇಳುತ್ತದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ತಿದ್ದುಪಡಿ ಮಾಡಿದ ಭಾರತ ಸರ್ಕಾರ ವ್ಯವಹಾರ ಹಂಚಿಕೆ ನಿಯಮಗಳ ಪ್ರಕಾರ 1961ರಲ್ಲಿ ಅಂತರ್ಜಾಲ ವೇದಿಕೆಗಳಲ್ಲಿನ ಸುದ್ದಿ ಮತ್ತು ಪ್ರಸಕ್ತ ವ್ಯವಹಾರಗಳ ವಿಷಯ ನ್ಯೂಸ್ ಅಂಡ್ ಅಫೇರ್ಸ್ ಕಂಟೆಂಟ್ ಆನ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ. ಪ್ರಸ್ತುತ ಡಿಜಿಟಲ್ ವಿಷಯವನ್ನು ನಿಯಂತ್ರಿಸುವ ಯಾವುದೇ ಕಾನೂನು ಅಥವಾ ಸ್ವಾಯತ್ತ ಸಂಸ್ಥೆ ಇಲ್ಲ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಈ ಕೆಳಗಿನ ವಸ್ತುಗಳನ್ನು ಸೇರಿಸಲು ಭಾರತ ಸರ್ಕಾರ ವ್ಯವಹಾರ ಹಂಚಿಕೆ ನಿಯಮಗಳು 1961 ಇತ್ತೀಚೆಗೆ ತಿದ್ದುಪಡಿ ಮಾಡಲಾಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGTಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಸಿವಿಲ್ ಪ್ರೊಸೀಜರ್ 1908ರ ಅಡಿಯಲ್ಲಿ ನಿಗದಿಪಡಿಸಿದ ಕಾರ್ಯವಿಧಾನಕ್ಕೆ ಬದ್ಧವಾಗಿಲ್ಲ. 2. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿನ ಅಪರಾಧಗಳ ಬಗ್ಗೆ ಇದು ನ್ಯಾಯವ್ಯಾಪ್ತಿಯನ್ನು ಹೊಂದಿಲ್ಲ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕೌಟುಂಬಿಕ ಹಿಂಸಾಚಾರ ಕಾಯ್ದೆ 2005ರ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಅನ್ಯಾಯಕ್ಕೊಳಗಾದ ವ್ಯಕ್ತಿಯು ಗಂಡು ಅಥವಾ ಹೆಣ್ಣಾಗಿರಬಹುದು ಎಂಬುದಕ್ಕೆ ಸಂಬಂಧಿಸಿದಂತೆ ಇದು ಲಿಂಗ ತಟಸ್ಥ ಕಾನೂನು. 2. ಈ ಕೃತ್ಯವು ಕೌಟುಂಬಿಕ ಹಿಂಸಾಚಾರದ ವಿಭಾಗದಲ್ಲಿ ಆರ್ಥಿಕ ದುರುಪಯೋಗ ಎಕನಾಮಿಕ್ ಅಬ್ಯೂಸ್ ಅನ್ನು ಒಳಗೊಂಡಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮಾತ್ರ, ಅಂದರೆ 2ನೇ ಹೇಳಿಕೆ ಮಾತ್ರ ಸರಿ. ಹೇಳಿಕೆ 1 ತಪ್ಪಾಗಿದೆ. ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ 2005 ಲಿಂಗ ತಟಸ್ಥ ಕಾನೂನು ಅನ್ಯಾಯಕ್ಕೊಳಗಾದ ವ್ಯಕ್ತಿ ಅಗ್ರೀವ್ಡ್ ಪರ್ಸನ್ ಅನ್ನು ಯಾವುದೇ ಮಹಿಳೆಯಂತೆ ಪ್ರತಿವಾದಿಯೊಂದಿಗಿನ ಕೌಟುಂಬಿಕ ಸಂಬಂಧದಲ್ಲಿರುವ ಮತ್ತು ಪ್ರತಿವಾದಿಯು ಯಾವುದೇ ಕೌಟುಂಬಿಕ ಹಿಂಸಾಚಾರಕ್ಕೆ ಒಳಪಡಿಸಿದ್ದಾನೆ ಎಂದು ಆರೋಪಿಸುವ ಮಹಿಳೆಯಂತೆ ವ್ಯಾಖ್ಯಾನಿಸಲಾಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಿಂಕ್ ಪ್ರಾಣಿ ಪ್ರಭೇದದ ಕುರಿತು ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1. ಮಿಂಕ್ಗಳು ನೀರಿಗೆ ಹತ್ತಿರದ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಹೇಳಿಕೆ 2. ಮಿಂಕ್ಗಳ ತೈಲವನ್ನು ವೈದ್ಯಕೀಯ ಸೌಂದರ್ಯವರ್ಧಕಗಳ ತಯಾರಿಕೆ ಬಳಕೆ ಮಾಡುತ್ತಾರೆ. ಹೇಳಿಕೆ 3. ನಿಯೋವಿಸನ್ ಮತ್ತು ಮುಸ್ಟೆಲಾ ಇವು ಮಿಂಕ್ಗಳ 2 ಪ್ರಭೇದಗಳು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ, 3 ಹೇಳಿಕೆಗಳು ಕೂಡ ಸರಿ. ಅಂದರೆ ಮಿಂಕ್ ಪ್ರಾಣಿಗೆ ಕೊಟ್ಟಿರುವಂತಹ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆರೋಗ್ಯವನ್ನು ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಗುಜರಾತ್.
ಗುಜರಾತ್ನ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆಯ ಸಮೀಪದಲ್ಲಿ ನಿರ್ಮಿಸಲಾಗಿರುವ ಔಷಧೀಯ ಸಸ್ಯಗಳು ಗಿಡಮೂಲಿಕೆಗಳ ಉದ್ಯಾನ ಆರೋಗ್ಯವನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಉದ್ಘಾಟಿಸಿದರು. 17 ಎಕರೆ ಪ್ರದೇಶದಲ್ಲಿರುವ ಈ ಆರೋಗ್ಯವನದಲ್ಲಿ ವೈವಿಧ್ಯಮಯ ಔಷಧೀಯ ಸಸ್ಯಗಳನ್ನು ಬೆಳೆಸಲಾಗಿದೆ. ಈ ಉದ್ಯಾನದಲ್ಲಿ 380 ಆಯ್ದ ಜಾತಿಗಳ ಅಸಂಖ್ಯಾತ ಔಷಧೀಯ ಸಸ್ಯಗಳನ್ನು ಬೆಳೆಸಲಾಗಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಲಿಸಿಪ್ರಿಯಾ ಕಂಗೂಜಾಮ್ ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಇತ್ತೀಚೆಗೆ ಟಿ.ಎನ್. ಖೋಶು ಮೆಮೋರಿಯಲ್ ಅವಾರ್ಡ್ಗೆ ಪಾತ್ರರಾದರು? ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಸರ ಸಂರಕ್ಷಣೆ. ಲಿಸಿಪ್ರಿಯಾ ಕಂಗೂಜಾಮ್ ಮಣಿಪುರದ 9 ವರ್ಷದ ಬಾಲಕಿ. ಹವಾಮಾನ ವೈಪರೀತ್ಯ ನಿಯಂತ್ರಣಕ್ಕಾಗಿ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಸರ್ಕಾರಗಳನ್ನು ಒತ್ತಾಯಿಸುತ್ತಿದ್ದಾರೆ. ಸರ್ಕಾರಗಳು ಪಠ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯದ ಪಾಠಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕೆಂಬುದು ಇವರ ಒತ್ತಾಸೆ. ಇವರು ಇತ್ತೀಚೆಗೆ ಟಿ.ಎನ್. ಖೋಶು ಪ್ರಶಸ್ತಿಗೆ ಆಯ್ಕೆಯಾದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಗಿಲ್ಗಿಟ್ ಬಾಲ್ಟಿಸ್ತಾನ ಕುರಿತು ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1, ಪಾಕಿಸ್ತಾನ ಇತ್ತೀಚೆಗೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ವಿಧಾನಸಭೆಗೆ ಚುನಾವಣೆ ನಡೆಸಿತು. ಹೇಳಿಕೆ 2, ಇದು ಗ್ರೇಟರ್ ಕಾಶ್ಮೀರದ ಭಾಗವೆನಿಸಿದ್ದು ಭಾರತದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗಳೊಂದಿಗೆ ಗಡಿ ಹೊಂದಿದೆ. ಹೇಳಿಕೆ 3, ಇದು ಚೀನಾದೊಂದಿಗೆ ಗಡಿ ಹೊಂದಿಲ್ಲ. ಹೇಳಿಕೆ 4, ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದ ಕುರಿತು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಬಹು ವರ್ಷಗಳಿಂದ ವಿವಾದವಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೇಳಿಕೆ 1, 2 ಮತ್ತು 4 ಸರಿ. ಅಂದರೆ ಇಲ್ಲಿ 3ನೇ ಹೇಳಿಕೆ ಮಾತ್ರ ತಪ್ಪಾಗಿದೆ. ಇದು ಚೀನಾದೊಂದಿಗೆ ಗಡಿ ಹೊಂದಿಲ್ಲ, ಇದು ಮಾತ್ರ ತಪ್ಪು. ಇನ್ನು ಕೊಟ್ಟಿರುವಂತಹ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1, ರಾಜ್ಯ ಚುನಾವಣಾ ಆಯೋಗಗಳು ರಾಜ್ಯ ಶಾಸಕಾಂಗ ಸಭೆಗಳ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಜವಾಬ್ದಾರಿಯನ್ನು ಹೊಂದಿವೆ. 2, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಶಾಸಕಾಂಗದ ಅವಧಿಯು ಲೋಕಸಭೆಯ ಅವಧಿಯೊಂದಿಗೆ ಕೊನೆಗೊಳ್ಳುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಇಲ್ಲ, ಎರಡೂ ಕೂಡ ತಪ್ಪು. ಹೇಳಿಕೆ 1 ತಪ್ಪಾಗಿದೆ. 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲು ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ ಅಂದರೆ ಸೂಪರಿಂಟೆಂಡೆನ್ಸ್, ನಿರ್ದೇಶನ ಡೈರೆಕ್ಷನ್ ಮತ್ತು ನಿಯಂತ್ರಣ ಕಂಟ್ರೋಲ್ದ ಅಧಿಕಾರವನ್ನು ರಾಜ್ಯ ಚುನಾವಣಾ ಆಯೋಗಕ್ಕೆ ವಹಿಸಲಾಗಿದೆ. ಶಾಸಕಾಂಗ ಸಭೆಯ ಚುನಾವಣೆಗಳು ಭಾರತದ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತವೆ. ಹೇಳಿಕೆ 2 ಕೂಡ ತಪ್ಪು. ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ನ್ಯಾಯಯುತವಲ್ಲ, ನಾಟ್ ಜಸ್ಟಿಸಬಲ್ ಅಲ್ಲದಿದ್ದರೂ ದೇಶದ ಆಡಳಿತದಲ್ಲಿ ಮೂಲಭೂತವಾಗಿದೆ ಮತ್ತು ಕಾನೂನುಗಳನ್ನು ರೂಪಿಸುವಲ್ಲಿ ಈ ತತ್ವಗಳನ್ನು ಅನ್ವಯಿಸುವುದು ರಾಜ್ಯದ ಕರ್ತವ್ಯವಾಗಿದೆ. ಶಾಸಕಾಂಗದ ಅವಧಿಯು ಲೋಕಸಭೆಯ ಅವಧಿಯೊಂದಿಗೆ ಕೊನೆಗೊಳಿಸಲು ಡಿಪಿಎಸ್ಪಿಗಳ ಅಡಿಯಲ್ಲಿ ಯಾವುದೇ ಪ್ರಸ್ತಾಪವಿಲ್ಲ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಹಣಕಾಸು ಆಯೋಗದ ಎಫ್ಸಿ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1, ಸಂವಿಧಾನದ ಪ್ರಕಾರ ಎಫ್ಸಿ ವರದಿಯ ಕುರಿತು ಶಿಫಾರಸುಗಳ ಜೊತೆಗೆ ಸರ್ಕಾರ ಕೈಗೊಂಡ ಕ್ರಮವನ್ನು ಕಡ್ಡಾಯವಾಗಿ ಸಂಸತ್ತಿನ ಉಭಯ ಸದನಗಳಲ್ಲಿ ಮಂಡಿಸಬೇಕು. 2, ಆಯೋಗಕ್ಕೆ ಸದಸ್ಯರಾಗಿ ನೇಮಕಗೊಳ್ಳಲು ಅಗತ್ಯವಾದ ಅರ್ಹತೆಗಳನ್ನು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಬಹುದು. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ. ಹಣಕಾಸು ಆಯೋಗದ ಬಗೆಗೆ ಕೊಟ್ಟಿರುವಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಸಾರ್ ಭಾರತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1, ಇದು ಭಾರತದ ಶಾಸನಬದ್ಧ ಸಂಸ್ಥೆ ಮತ್ತು ಸಾರ್ವಜನಿಕ ಸೇವಾ ಪ್ರಸಾರವಾಗಿದೆ. 2, ಇದು ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋವನ್ನು ಒಳಗೊಂಡಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಪ್ರಸಾರ್ ಭಾರತಿ ದೇಶದ ಸಾರ್ವಜನಿಕ ಸೇವಾ ಪ್ರಸಾರಕವಾಗಿದೆ. ಇದು ಪ್ರಸಾರ್ ಭಾರತಿ ಕಾಯ್ದೆಯಡಿ ಸ್ಥಾಪಿತವಾದ ಶಾಸನಬದ್ಧ ಸ್ವಾಯತ್ತ ಸಂಸ್ಥೆಯಾಗಿದ್ದು 1997ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಪ್ರಸಾರ ಭಾರತಿ ಅಖಿಲ ಭಾರತ ರೇಡಿಯೋ ಮತ್ತು ದೂರದರ್ಶನ ಟೆಲಿವಿಷನ್ ನೆಟ್ವರ್ಕ್ ಅನ್ನು ಒಳಗೊಂಡಿದೆ. ಈ ಹಿಂದೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮಾಧ್ಯಮ ಘಟಕಗಳಾಗಿದ್ದವು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1, ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವು ರಾಜ್ಯಗಳ ಶಾಸಕಾಂಗವು ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿರುವ ವಿಷಯಗಳಿಗೆ ವಿಸ್ತರಿಸುತ್ತದೆ. 2, ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರ ಹೊಂದಿರುವ ವಿಷಯ ವ್ಯಾಪ್ತಿಗೆ ಸಂಬಂಧಿಸಿದ ಯಾವುದೇ ಕಾನೂನಿನ ವಿರುದ್ಧ ಅಪರಾಧಕ್ಕೆ ಶಿಕ್ಷೆಗೊಳಗಾದ ಯಾವುದೇ ವ್ಯಕ್ತಿಗೆ ಶಿಕ್ಷೆಯ ಕ್ಷಮೆಯನ್ನು ನೀಡುವ ಅಧಿಕಾರ ರಾಜ್ಯದ ರಾಜ್ಯಪಾಲರಿಗೆ ಇದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ?
ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಅಂದರೆ ಕೊಟ್ಟಿರುವ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಎ ಇಸ್ ದಿ ರೈಟ್ ಆನ್ಸರ್. ಭಾರತದ ಅಧ್ಯಕ್ಷರು ಸೀಮಿತ ಶಕ್ತಿಗಳನ್ನು ಹೊಂದಿದ್ದಾರೆ ಏಕೆಂದರೆ? ಸರಿಯಾದ ಉತ್ತರ ಆಪ್ಷನ್ 1. ಅಧ್ಯಕ್ಷರಿಗೆ ನಾಮಮಾತ್ರ ಪಾತ್ರ ಇರುತ್ತೆ ಹಾಗೂ ಎಲೆಕ್ಟೋರಲ್ ಕಾಲೇಜ್ನಿಂದ ಚುನಾಯಿತರಾಗಿರುತ್ತಾರೆ. ಆದ್ದರಿಂದ ಅವರು ಸೀಮಿತ ಶಕ್ತಿಗಳನ್ನು ಹೊಂದಿದ್ದಾರೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ ಸಂಖ್ಯೆ 40. ಇತ್ತೀಚೆಗೆ ಕಾವನ್ ಆನೆಯನ್ನು ಪಾಕಿಸ್ತಾನದ ಮೃಗಾಲಯದಿಂದ ಯಾವ ದೇಶದ ಪ್ರಾಣಿ ಸಂಗ್ರಹಾಲಯಕ್ಕೆ ಹಸ್ತಾಂತರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಂಬೋಡಿಯಾ. ಇತ್ತೀಚೆಗೆ ಕಾವನ್ ಆನೆಯನ್ನು ಕಾಂಬೋಡಿಯಾದ ಕುಲೆನ್ ಪ್ರಾಮ್ ಟೆಪ್ ವೈಲ್ಡ್ ಲೈಫ್ ಅಭಯಾರಣ್ಯಕ್ಕೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು. 200ಕ್ಕೂ ಹೆಚ್ಚು ಕೆಜಿ ತೂಕದ 36 ವರ್ಷದ ಕಾವನ್ ಆನೆಯನ್ನು ಜಂಬೋ ರಷ್ಯನ್ ಕಾರ್ಗೋ ವಿಮಾನದಲ್ಲಿ ಕಾಂಬೋಡಿಯಾಕ್ಕೆ ಕರೆದೊಯ್ಯಲಾಯಿತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 40 ಪ್ರಶ್ನೆಗಳ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.